वेरी गुड मॉर्निंग चिल्ड्रन। आज मैं आपका किया गया पाठ 7वीं पाठ तुलसी के दोहे इस पाठ के प्रश्नोत्तर के बारे में समझाना चाहूँगी। यहाँ पर पहला मेन प्रश्न पड़ता है, एक वाक्य में उत्तर लिखिए। तुलसीदास शरीर को क्या मानते थे? तुलसीदास शरीर को मुखिया मानते थे। मुखिया को किसके समान रहना चाहिए? मुखिया को मुख के समान रहना चाहिए। हंस का गुण कैसा होता है? हंस का गुण पानी रूपी विकारों को छोड़कर दूध ರೂಪಿ अच्छे ಗುಣ ಪಾತಾ है। ಅಂದರೆ ಹಂಸದ ಗುಣ ಯಾವ ರೀತಿ ಇರಬೇಕು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ। ಹಂಸದ ಗುಣ ನೋಡ್ರಿ, ಯಾವಾಗಲೂ ಹಂಸ ಪಕ್ಷಿ ಹಾಲಲ್ಲಿರುವಂಥ ನೀರನ್ನು ಬಿಟ್ಟು ಹಾಲನ್ನಷ್ಟೇ ಕುಡಿಯತ್ತಂತೆ, ಹೌದಾ? ಸೊ ಅದೇ ರೀತಿಯಲ್ಲಿ ನೀವು ಹಾಲು ಅನ್ನುವಂಥದ್ದು ಒಳ್ಳೆ ಗುಣ, ಸೊ ಅದನ್ನು ನೀವು ನಿಮ್ಮದಾಗಿಸ್ಕೊಳ್ಬೇಕು। ಹಂಸದ ಗುಣ ಸಹ ಅದೇ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ। मुख किसका पालन पोषण करता है? मुख ಅನ್ನೋದು मुह, मुह का मतलब होता है जो इंग्लिश में आप माउथ कहते हो, ಅದು ಯಾವುದರ ಪಾಲನೆ ಪೋಷಣೆ ಮಾಡುತ್ತೆ? मुख शरीर के सारे अंगों का पालन पोषण करता है। मुख ಅನ್ನುವಂಥದ್ದು ಶರೀರದ ಎಲ್ಲ ಅಂಗಾಂಗಗಳ ಪಾಲನೆ ಪೋಷಣೆ ಮಾಡುತ್ತೆ। दया किसका मूल है? ದಯಾ ಧರ್ಮ ಕಾ ಮೂಲ ಹೇ। ದಯೆ ಅನ್ನೋದು ಯಾವುದರ ಮೂಲ ಅಂತ ಕೇಳಿದ್ರೆ ದಯೆ ಅನ್ನೋದು ಧರ್ಮದ ಮೂಲ ಅಂತ ಹೇಳಿ ಅನ್ನುವಂಥದ್ದು। ನೆಕ್ಸ್ಟ್, ತುಳसीदास किस शाखा के कवि है? तुलसीदास राम भक्ति शाखा के कवि है। तुलसीदास के माता पिता का नाम क्या है? तुलसीदास की माता का नाम ಹುಲ್ಸಿ और पिता का नाम ಆತ್ಮಾರಾಮ್ है। ಅಂದರೆ ತುಳಸಿದಾಸ್ ಅವರ ತಾಯಿಯ ಹೆಸರು ಹುಲ್ಸಿ ಮತ್ತು ತಂದೆಯವರ ಹೆಸರು ಆತ್ಮಾರಾಮ್ ಅಂತ ಹೇಳಿ ಇತ್ತು। ತುಳಸಿದಾಸ್ ಕೆ ಬಚಪನ್ ಕಾ ನಾಮ್ ಕ್ಯಾ ಥಾ? ತುಳಸಿದಾಸ್ ಅವರ ಬಾಲ್ಯಕಾಲದ ಹೆಸರು ಏನಾಗಿತ್ತು? ತುಳಸಿದಾಸ್ ಕೆ ಬಚಪನ್ ಕಾ ನಾಮ್ ರಾಮ್ ಭೋಲಾ ಥಾ। ಅವರ ಬಾಲ್ಯಕಾಲದ ಹೆಸರು ರಾಮ್ ಭೋಲಾ ಆಗಿತ್ತು। ಪಾಪ ಕಾ ಮೂಲ ಕ್ಯಾ ಹೈ? ಪಾಪದ ಮೂಲ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ। ಅಭಿಮಾನ್ ಪಾಪ ಕಾ ಮೂಲ ಹೈ। ಅಭಿಮಾನ ಅನ್ನುವಂಥದ್ದು ಪಾಪದ ಮೂಲ ಆಗಿತ್ತು। ತುಳಸಿದಾಸ್ ಕೆ ಅನುಸಾರ ವಿಪತ್ತಿ ಕೆ ಸಾಥಿ ಕೌನ್ ಹೈ? ತುಳಸಿದಾಸ್ ಅವರ ಪ್ರಕಾರ ವಿಪತ್ತು ಅಂದರೆ ಸಂಕಷ್ಟಗಳು ಬರುವಂಥದ್ದು, ತೊಂದರೆಗಳು ಬರುವಂಥದ್ದು, ಅದು ಬಂದಾಗ ಯಾವುದು ಅದರ ಜೊತೆ ಕೊಡುತ್ತೆ ಅಂತ ಕೇಳ್ತಾ ಇದ್ದಾರೆ। ತುಳಸಿದಾಸ್ ಕೆ ಅನುಸಾರ ವಿದ್ಯಾ ವಿನಯ್ ವಿವೇಕ್ ವಿಪತ್ತಿ ಕೆ ಸಾಥಿ ಹೈ। नेक्स्ट सेकंड मेन क्वेश्चन ಬಂದ್ಬಿಟ್ಟು 2-3 वाक्यों में उत्तर लिखिए। मुखिया को मुख के समान होना चाहिए कैसे? ಅಂದರೆ ಮುಖಿಯ ಅಂದರೆ ಮುಖಂಡ, ಇಲ್ಲಿ ಲೀಡರ್, ಅವನು ನಮ್ಮ ಬಾಯಿ ಇದ್ದಂಗೆ ಇರಬೇಕಂತೆ, ಬಾಯಿಯ ಸಮಾನ ಇರಬೇಕಂತೆ, ಹೇಗೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ। जिस प्रकार मुँह खाने पीने का काम अकेला करता है, ಯಾವ ರೀತಿ ನಮ್ಮ ಬಾಯಿ ತಿನ್ನೋದಾಗಿರ್ಬೋದು ಕುಡಿಯೋದಾಗಿರ್ಬೋದು ಅದು ಒಂದೇ ಕೆಲಸ ಮಾಡುತ್ತೆ, ಹೌದು ತಾನೆ? ಆದರೆ ಉಸ್ಸೆ ಸಾರೆ ಅಂಗೋಂ ಕಾ ಪಾಲನ್ ಪೋಷಣ್ ಹೋತಾ ಹೈ, ಆದರೆ ಆ ಒಂದು ತಿಂದಂಥ ಆಹಾರದಿಂದ ಅವನ ಇಡೀ ಅಂಗಾಂಗಗಳ ಪಾಲನೆ ಪೋಷಣೆ ಆಗುವಂಥದ್ದು। ಉಸಿ ಪ್ರಕಾರ ಮುಖಿಯಾ ಕೋ ಭಿ ವಿವೇಕವಾನ್ ಹೋನಾ ಚಾಹಿಯೆ, ವಹ ಕಾಮ್ ಖುದ್ ಕರೆ ಲೇಕಿನ್ ಉಸ್ಕಾ ಫಲ್ ಸಭಿ ಮೇ ಬಾಂಟೆ, ಇಸ್ಲಿಯೇ ಮುಖಿಯಾ ಕೋ ಮುಖಿ ಕೆ ಸಮಾನ್ ರಹನಾ ಚಾಹಿಯೆ। ಅಂದರೆ ಅವರು ತಮ್ಮ ಬುದ್ಧಿಶಕ್ತಿಯಿಂದ ಎಲ್ಲ ಕೆಲಸಗಳನ್ನು ಮಾಡಬೇಕು, ಅದರ ಫಲ ಏನಾಗಬೇಕು, ಎಲ್ಲರಿಗೂ ಸಿಗುವಂತಾಗಬೇಕು ಅಂತ ಹೇಳಿ ಇದರ ಅರ್ಥ ಆಗುತ್ತೆ। ಸೆಕೆಂಡ್ ಕ್ವೆಶ್ಚನ್ ಮೇನ್ಬಿಟ್ಟು ಮುಖಿಯಾ ಕೋ ಹಂಸ್ ಕಿ ತರಹ ಕ್ಯಾ ಕರ್ನಾ ಚಾಹಿಯೆ? ಒಬ್ಬ ಮನುಷ್ಯನಿಗೆ ಹಂಸದ ಥರ ಏನು ಮಾಡಬೇಕು ಅಂತ ಕೇಳಿದ್ದಾರೆ। ಹಂಸ್ ಕಾ ಗುಣ ಪಾನಿ ರೂಪಿ ವಿಕಾರೋं को छोड़कर दूध रूपी अच्छा गुण पाता है। ಹೇಗೆ ಒಂದು ಹಂಸ ಪಕ್ಷಿ ಪಾನಿಯನ್ನು ಬಿಟ್ಟು ದೂದ ಹಾಲಿನ ರೂಪದಲ್ಲಿರುವಂಥ ಒಳ್ಳೆ ಗುಣಗಳನ್ನು ಅದು ತನ್ನದಾಗಿಸ್ಕೊಳ್ತೋ, ಇಸಿ ತರಹ ಅಂದರೆ ಇದೇ ರೀತಿಯಲ್ಲಿ ಮನುಷ್ಯ ಅಚ್ಚೇ ಗುಣಕ್ಕೂ ಅಪ್ನಾ ಚಾಹಿಯೇ, ಮನುಷ್ಯನಿಗೂ ಕೂಡ ಒಳ್ಳೆ ಗುಣಗಳನ್ನು ಮಾತ್ರ ತನ್ನದಾಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ। ಮನುಷ್ಯ ಕೆ ಜೀವನ ಮೇ ಚಾರೋ ಔರ್ ಪ್ರಕಾಶ್ ಕಬ್ ಫೈಲ್ತಾ ಹೈ, ಮನುಷ್ಯನ ಜೀವನದಲ್ಲಿ ಅವನ ಸುತ್ತಮುತ್ತಲೆಲ್ಲ ಒಳ್ಳೆಯದೇ ಆಗಿರಬೇಕು। ಪ್ರಕಾಶ ಅಂದರೆ ಬೆಳಕು ಬೀಳೋದು ಅಂತ ಅಷ್ಟೇ ಆಗಲ್ಲ, ಅವನಿಗೆಲ್ಲ ರೀತಿಯಲ್ಲಿ ಒಳ್ಳೆಯದಾಗಬೇಕು, ಅದು ಹೇಗೆ ಅಂತ ಕೇಳಿದ್ದಾರೆ। जिस प्रकार देहरी पर दिया रखने से घर के भीतर और आंगन में प्रकाश फैलता है, ಅಂದರೆ ಯಾವ ಒಂದು ರೀತಿಯಲ್ಲಿ ದೆಹರಿ ಕಾ ಮತ್ಲಬ್ यहाँ पर होता है दहलीज, दहलीज का मतलब होता है ಹೊಸ್ತಿಲು ಅಂತ ನಾವು ಕರಿತೀವಿ, ಹೌದು ತಾನೆ? ಅದ್ರ ಮೇಲೆ ಒಂದು ದೀಪನ ಇಟ್ಟಾಗ ಅದರ ಬೆಳಕು ಹೇಗೆ ಮನೆ ಒಳಗೂ ಬೀಳತ್ತೆ ಮತ್ತು ಮನೆ ಹೊರಗಡೆ ಅಂಗಳದಲ್ಲೂ ಬೀಳತ್ತೋ
ಉಸಿ ತರಹ ರಾಮ ನಾಮ ಜಪನೆ ಸೇ, ಅದೇ ರೀತಿಯಲ್ಲಿ ರಾಮನ ಜಪ ಮಾಡೋದ್ರಿಂದ ಮಾನವ ಕಿ ಆಂತರಿಕ और ಬಾಹ್ಯ ಶುದ್ಧಿ ಹೋತಿ ಹೈ. ಅದೇ ರೀತಿಯಲ್ಲಿ ಯಾವಾಗ ಮನುಷ್ಯ ಒಬ್ಬ ದೇವರನ್ನು ಯಾವಾಗಲೂ ಜಪಿಸ್ತಾ ಇರ್ತಾನೋ ಆ ಒಂದು ಸಂದರ್ಭದಲ್ಲಿ ಅವನಿಗೇನಾಗುತ್ತೆ, ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅವನು ಶುದ್ಧಿಯಾಗ್ತಾನೆ. ಜಿಸ್ಸೆ ಮನುಷ್ಯಕ್ಕೆ ಜೀವನ ಮೇ ಚಾರೋ ಓರ್ ಪ್ರಕಾಶ್ ಫೈಲ್ತಾ ಹೇ. ಇದರಿಂದ ಅವನ ಒಂದು ಪರಿಸರದ ಸುತ್ತಲೂ ಏನಾಗುತ್ತೆ ಅಂದರೆ ಒಳ್ಳೆ ಒಂದು ಅಂಧಕಾರ ಇಲ್ಲದೇ ಬೆಳಕಿರುತ್ತೆ ಅಂತ ಹೇಳುವಂಥದ್ದು, ಅಂದರೆ ಅವನಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಅನುರೂಪತಾ ಹೇ, ದಯಾ ಧರ್ಮ ಕಾ ಮೂಲ ಹೇ, ಪಾಪ ಅಭಿಮಾನ ಕಾ ಮೂಲ. ಪಾಪ ಅನ್ನುವಂಥದ್ದು ಅಭಿಮಾನದ ಮೂಲ ಅಂತ ಹೇಳುವಂಥದ್ದು. ಇಲ್ಲಿ ಪರಿಹರಿ का मतलब होता है त्यागना. करतार का उत्तर यहाँ पर रॉन्ग है, इसलिए इसका उत्तर होता है सृष्टिकर्ता. आपको लिखना है सृष्टिकर्ता, जो आपके बुक में दिया गया है. ओके बच्चों, नेक्स्ट क्वेश्चन ಬಂದ್ಬಿಟ್ಟು जीह जीभ. जीह का मतलब होता है नालगे, टंग ಅನ್ನುವಂಥದ್ದು जीभ. धैर्य का मतलब होता है दहलीज, ಹೊಸ್ತಿಲು ಅಂತ ನಾವು ಕರೆಯುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಜೋಡ್ಕರ್ ಲಿಖ್ನಾ. ವಿಶ್ವಕಿನ್ಹ ವಿಕಾರ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಇದ್ರ ಉತ್ತರ ಕರ್ತಾರ್. ವಿಶ್ವಕಿನ್ಹ ಕರತಾರ್. ಪರಿಹರಿವಾರಿ ಕರ್ತಾರ್ ಕೊಟ್ಟಿದ್ದಾರೆ, ಬಟ್ ಇಟ್ಸ್ ರಾಂಗ್. ಇದ್ರ ಉತ್ತರ ಬಂದ್ಬಿಟ್ಟು ವಿಕಾರ್. ಪರಿಹರಿವಾರಿ ವಿಕಾರ್. ಜಬ್ ಲಗ್ ಘಟ ಮೇ ಪ್ರಾಣ, ಸುಸತ್ಯವ್ರತ ರಾಮ ಭರೋಸೋ ಏಕ್. ಓಕೆ ಬಚ್ಚೋ, ನೆಕ್ಸ್ಟ್ यहाँ पर ಮೇನ್ ಬಂದ್ಬಿಟ್ಟು ಭಾವಾರ್ಥ ಬಡಿರಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಎರಡೇ ಒಂದು ದೋಹಾಗಳನ್ನು ಅವ್ರು ಕೇಳಿರುವಂಥದ್ದು, ಆದರೆ ನೀವು 5 ದೋಹಾಗಳನ್ನು ಬಾಯ್ಹಾಟ್ ಹಾಕೋದ್ರ ಜೊತೆಗೆ ಅದರ ಭಾವಾರ್ಥನೂ ಕೂಡ ಕಲಿಬೇಕು. ನಾನು ಆಲ್ರೆಡಿ ವಿಡಿಯೋದಲ್ಲಿ ಎಲ್ಲದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಏನು ಕ್ವಶನಲ್ಲಿ ಅಭ್ಯಾಸ ಪುಸ್ತಿಕೆಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಮಾತ್ರ ನಾನು ಇದರಲ್ಲಿ ಹಾಕಿದ್ದೀನಿ, ಬಟ್ ನೀವು 5 ಕೂಡ ಭಾವಾರ್ಥ ಮತ್ತು ದೋಹಾನ ನೀವು ಬರಿಬೇಕು. ಫಸ್ಟ್ ಒನ್ ಇಲ್ಲಿ ಬಂದುಬಿಟ್ಟು ಮುಖಿಯಾ ಮುಕುಸೋ ಚಾಹಿಯೇ ಕಾನ ಪಾನ ಕೋ ಏಕ್, ಪಾಲೈ ಪೋಸೈ ಸಕಲ ಅಂಗ ತುಳಸಿ ಸಹಿತ ವಿವೇಕ್. ಇದರ ಹತ್ರ ಇಸ್ ದೋಹೆ ಕೋ ತುಳಸಿ ಕೆ ದೋಹೋ ಸೆ ಲಿಯಾ ಗಯಾ ಹೈ. ಈ ಒಂದು ದೋಹಾನ ತುಳಸಿ ಅವರ ದೋಹೆಯಿಂದ ತೆಗೆದುಕೊಳ್ಳಲಾಗಿದೆ. ಜಿಸ್ ಪ್ರಕಾರ मुँह खाने पीने का काम अकेला करता है और उससे सारे अंगों का पालन पोषण होता है. ಯಾವುದರಿಂದ ತುಳಸಿದಾಸ್ ಹೇಳೋ ಪ್ರಕಾರ ನಮ್ಮ ಬಾಯಿ ಅನ್ನುವಂಥದ್ದು ಏನಾದರೂ ತಿನ್ನೋದಾಗಿರ್ಬೋದು, ಊಟ ತಿನ್ನೋದು, ನೀರು ಕುಡಿಯೋದೆಲ್ಲ ಅದು ಒಂದೇ ಕೆಲಸ ಮಾಡುತ್ತೆ. ಆದರೆ ಆ ತಿಂದಂಥ ಆಹಾರದ ಒಂದು ಶಕ್ತಿ ಇಡೀ ನಮ್ಮ ದೇಹಕ್ಕೆ ಹೋಗಿ ಅದರ ಪಾಲನೆ ಪೋಷಣೆ ಆಗುತ್ತೆ. ಅದೇ ಪ್ರಕಾರ ಉಸಿ ಪ್ರಕಾರ ಮುಖ್ಯ ಕೋ ಭಿ ವಿವೇಕವಾನ್ ಹೋನಾ ಚಾಹಿಯೇ. ಒಬ್ಬ ಲೀಡರ್ ಏನಾಗಿರಬೇಕು, ಬುದ್ಧಿವಂತನಾಗಿರಬೇಕು. ವಹ ಕಾಮ್ ಖುದ್ ಕರೆ ಲೇಕಿನ್ ಉಸ್ಕಾ ಫಲ್ ಸಬಿ ಮೇ ಬಾಂಟೆ. ಅಂದರೆ ಅವನು ತನ್ನ ವಿವೇಕ ಶಕ್ತಿಯಿಂದ ತಾನು ಸ್ವತಃ ಕೆಲಸ ಮಾಡಿದರೂ ಕೂಡ ಅದರ ಫಲ ಅನ್ನುವಂಥದ್ದು ಎಲ್ಲರಿಗೂ ಸಿಗುವಂತಾಗಬೇಕು ಅಂತ ಅವರು ಹೇಳಿದ್ದಾರೆ. ಇಸ್ಲಿಯೇ ಮುಖಿಯಾ ಕೋ ಮುಖಕ್ಕೆ ಸಮಾನ್ ಹೋನಾ ಹೈ. ठीक है बच्चों, सेकंड वन तुलसी साथी विपत्ति के विद्या विनय विवेक ಸಾಹಸ ಸುಕೃತಿ ಸುಸತ್ಯವ್ರತ ರಾಮ ಭರೋಸೋ ಏಕ್. ಇದರ ಅರ್ಥ ಏನಾಗುತ್ತಂದರೆ ಈಸ್ ದೋಹೆ ಕೋ ತುಳಸಿ ಕೆ ದೋಹೋ ಸೆ ಲಿಯಾ ಗಯಾ ಹೈ. ಈ ಒಂದು ದೋಹಾನ ತುಳಸಿದಾಸ್ ಅವರ ದೋಹಗಳಿಂದ ತಗೊಂಡಂತಾಗಿದೆ. ತುಳಸಿದಾಸ್ ಕೆ ಅನುಸಾರ ವಿಪತ್ತಿ ಕೆ ಸಾಥಿ ವಿದ್ಯಾ ವಿನಯ ಅವ್ರ ವಿವೇಕ್ ಹೈ. ತುಳಸಿದಾಸ್ ಅವ್ರ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ ವಿಪತ್ತು ಅಂದ್ರೇನು, ಸಂಕಷ್ಟ, ಹರ್ಡಲ್ಸ್, ತೊಂದರೆ ಬರುವಂಥದ್ದು. ಅದರ ಒಂದು ಜೊತೆಗಾರ ಯಾರಾಗ್ತಾರಪ್ಪ ಅಂದರೆ ವಿದ್ಯೆ, ವಿನಯ ಮತ್ತು ವಿವೇಕ ಅನ್ನುವಂಥದ್ದು. ಜೋ ರಾಮ್ ಪರ್ ಭರೋಸಾ ರಖತೆ ಹೈ ವಹ ಸಾಹಸಿ ಸತ್ಯವತಿ ಅವ್ರ ಸುಕೃತ್ವಾನ್ ಬಂತಾ ಹೈ. ಯಾರು ಒಂದು ರಾಮನ ಮೇಲೆ ಒಂದು ಭರೋಸೆ ಇಟ್ಟು ಅವರ ಒಂದು ರಾಮನಾಮವನ್ನು ಜಪಿಸ್ತಿರ್ತಾರೋ ಅವರು ಯಾವಾಗಲೂ ಸಾಹಸಿಗಳಾಗ್ತಾರೆ, ಸತ್ಯವತಿಗಳಾಗ್ತಾರೆ ಮತ್ತು ಸುಕೃತ ಆಗ್ತಾರೆ ಅಂತ ಹೇಳಿ. ಅಂದರೆ ಸುಕೃತಿ ಅಂದರೆ ಅವ್ರು ಒಳ್ಳೆ ಕೆಲಸ ಮಾಡುವಂಥದ್ದು, ಹಾಗಾಗ್ತಾರೆ ಅಂತ ಇದರ ಅರ್ಥ ಆಗತ್ತೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಪೂರ್ಣ ಕರೋ. ಮುಖಿಯಾ ಮುಕುಸೋ ಚಾಹಿಯೇ ಖಾನ ಪಾನ ಕೋ ಏಕ್. ಕೆಳಗಡೆ ಆನ್ಸರ್ಸ್ ಇದೆ. ಪಾಲೈ ಪೋಸೈ ಸಕಲ ಅಂಗ ತುಳಸಿ ಸಹಿತ ವಿವೇಕ್. ರಾಮ ನಾಮ ಮನಿ ದೀಪ ಧರು ಜೀಹ ದೇಹ ರೀತ್ವಾರ್ ತುಳಸಿ ಭೀತರ್ ಬಾಹಿರವ್ ಜೋ ಚಾಹಸಿ ಉಜಿಯಾರ್. ನೆಕ್ಸ್ಟ್ ಕ್ವೆಶ್ಚನ್ ಅತಿರಿಕ್ತ ಪ್ರಶ್ನೋತ್ತರ. ಅತಿರಿಕ್ತ ಪ್ರಶ್ನೋತ್ತರ ಅಂದರೆ ಈಗ ಕೊಟ್ಟಂಥ ಪ್ರಶ್ನೆಗಳನ್ನು ಬಿಟ್ಟು ಈ ಕ್ವಶನ್ಸನ್ನು ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ಬೋದು ಅಂತ ಒಂದು 4 ಎಕ್ಸ್ಟ್ರಾ ಕ್ವಶನ್ಸ್ ನಾನಿಲ್ಲಿ ಹಾಕಿದ್ದೀನಿ.
ತಿಳ್ಕೊಳ್ಳಿ. ಓಕೆ, तुलसी के दोहों द्वारा कैसा जीवन बिताने की सीख प्राप्त कर सकते हैं ಅಂದರೆ ಈ ಒಂದು ತುಳಸಿದಾಸವರ ದೋಹಾಗಳ ಅಂದರೆ ಮುಖಾಂತರ 2 ಸಾಲಿನ ಪದ್ಯಗಳ ಮುಖಾಂತರ ನಾವು ಜೀವನದಲ್ಲಿ ಯಾವ ರೀತಿ ಜೀವನವನ್ನು ನಡೆಸಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದ್ರ ಉತ್ತರ ಬಂದ್ಬಿಟ್ಟು ತುಳಸಿ के दोहों द्वारा नैतिकता से जीवन बिताने की सीख प्राप्त कर सकते हैं. ತುಳಸಿದಾಸ್ ಅವರ ಪ್ರಕಾರ ನೈತಿಕತೆಯಿಂದ ಜೀವನ ಮಾಡೋದು, ಪ್ರಾಮಾಣಿಕವಾಗಿ ಜೀವನ ಮಾಡೋದು, ಹಾನೆಸ್ಟಾಗಿ ಜೀವನ ಮಾಡುವಂಥದ್ದನ್ನು ನಾವು ಕಲಿಬಹುದು ಅಂತ ಇದರ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ರಾಮಚರಿತ ಮಾನಸ್ ಯಹ ಕಿಸ್ಕಿ ಕೃತಿ ಹೇ. ರಾಮಚರಿತ ಮಾನಸ ಅನ್ನುವಂಥದ್ದು ಯಾರ ಕೃತಿ ಅಂತ ಕೇಳಿದ್ದಾರೆ. ರಾಮಚರಿತ ಮಾನಸ್ ಯಹ ತುಳಸಿದಾಸ್ ಕಿ ಕೃತಿ ಹೇ. ಈ ಒಂದು ರಾಮಚರಿತ ಮಾನಸ ಅನ್ನುವಂಥದ್ದು ತುಳಸಿದಾಸ್ ಅವರ ಕೃತಿಯಾಗಿದೆ. ತುಳಸಿದಾಸ್ को ರಾಮ್ ಬೋಲಾ ನಾಮ್ ಕ್ಯೂ ಪಡ. ತುಳಸಿದಾಸ್ ಅವರಿಗೆ ರಾಮ್ ಬೋಲಾ ಅಂತ ಹೆಸರು ಯಾಕೆ ಬಿತ್ತು ಅಂತ ಕೇಳಿದ್ದಾರೆ. जब तुलसीदास का जन्म हुआ तब उन्होंने राम नाम का उच्चारण किया था, इसलिए तुलसीदास को राम बोला नाम पड़ा. ಯಾವಾಗ ತುಳಸಿದಾಸ್ ಅವರ ಜನನ ಆಯಿತೋ, ಜನನ ಆಗ್ತಿದ್ದಂಗೆನೆ ಅವರು ರಾಮನ ಹೆಸರನ್ನು ಜಪಿಸಿದ್ರಂತೆ, ರಾಮನ ಹೆಸರನ್ನು ಉಚ್ಚರಿಸಿದ್ರಂತೆ. ಅದಕ್ಕೋಸ್ಕರ ರಾಮ್ ಬೋಲಾ. ರಾಮ್ ಬೋಲಾ ಕ ಮತ್ಲಬ್ ಹೇಳೋದು, ರಾಮ ಅಂತ ಹೇಳಿದ್ದಕ್ಕೆ ಅವರಿಗೇನಾಯಿತು, ರಾಮ್ ಬೋಲಾ ಅನ್ನುವಂಥ ಹೆಸರು ಬಿತ್ತು. फोर्थ क्वेश्चन ಬಂದಿಟ್ಟು तुलसीदास का जन्म कब और कहाँ हुआ. तुलसीदास का जन्म 1532 में उत्तर प्रदेश के राजापुर में हुआ. तुलसीदास ಅವರ ಜನನ 1532ರಲ್ಲಿ ಉತ್ತರ ಪ್ರದೇಶದ ರಾಜಾಪುರ ಅನ್ನುವಲ್ಲಿ ಆಯಿತು. ದೆನ್ ವಿಲೋಮ್ ಶಬ್ದ ಲಿಖನಾ एक्स्ट्राज है. जड़, चेतन, गुण, दोष, प्रकाश, अंधकार, कायर, साहसी, खरा, खोटा ಅನ್ನುವಂಥದ್ದು. ದೆನ್ ಉಚಿತ ವಿಲೋಮ್ ಶಬ್ದ ಪರ್ ಸಹಿ ಕಾ ನಿಶಾನ ಲಗಾಯೇ. ಯಾವುದು ಸರಿಯಾದಂಥ ವಿಲೋಮ ಶಬ್ದ ಇದೆಯೋ ಅದ್ರ ಮುಂದೆ ನೀವು ಕರೆಕ್ಟ್ ಮಾರ್ಕನ್ನು ಹಾಕ್ರಿ ಅಂತ ಹೇಳಿದ್ದಾರೆ. ವಿವೇಕ, ಅವಿವೇಕ, ದಯಾ, ನಿರ್ದಯ, ಧರ್ಮ, ಅಧರ್ಮ, ವಿಕಾರ, ಅವಿಕಾರ, ವಿನಯ್, ಅವಿನಯ್, ಇವು ಕರೆಕ್ಟ್ ಆಗಿರೋ ಆನ್ಸರ್ಸ್ ಮುಂದೆ ನಾನು ರೈಟ್ ಮಾರ್ಕ್ ಹಾಕಿದ್ದೀನಿ. ಮಕ್ಕಳೇ, ಐ ಥಿಂಕ್ ದ್ಯಾಟ್ ಯು ಅಂಡರ್ಸ್ಟುಡ್ ಬೆಟರ್ ಆಲ್ ದೀಸ್ ಕ್ವೆಶ್ಚನ್ಸ್. If any clarification you want, you can call me. Okay? Thank you.